ಇನ್ನು ಪಶ್ಚಿಮ ಗೋದಾವರಿಯಲ್ಲೂ ಕೂಡ ವೈಸಿಪಿ ಮತ್ತು ಟಿಡಿಪಿ ನಡುವೆ ಮಾರಾಮಾರಿ ನಡೆದಿದೆ. ಪಶ್ಚಿಮ ಗೋದಾವರಿ ಜಿಲ್ಲೆಯಲ್ಲೂ ಕೂಡ ನಡೆದಿದೆ. ವೈಸಿಪಿ ಅಭ್ಯರ್ಥಿಯನ್ನ ಮತಗಟ್ಟೆ ಬಳಿ ಟಿಡಿಪಿ ಅಡ್ಡಗಟ್ಟಿರುವಂತಹದ್ದು. ಟಿಡಿಪಿಯ ಕಾರ್ಯಕರ್ತರು ಅಡ್ಡಗಟ್ಟಿದ್ದಾರೆ. ಟಿಡಿಪಿ ಬೂತ್ ಏಜೆಂಟರ ಜೊತೆಗೆ ಈ ವೇಳೆ ವೈಎಸ್ಆರ್ಸಿಪಿ ಕಾರ್ಯಕರ್ತರು ಹೊಡೆದಾಟಕ್ಕಿಳಿದಿದ್ದಾರೆ. ಅಲ್ಲಿಗೆ ಹೊಡೆದಾಟ ಅನ್ನುವಂಥದ್ದು ಅನೇಕ ಕಡೆಗಳಲ್ಲಿ ಸಾಗ್ತಾ ಇದೆ. ಬಹುಶಃ ನಾವು ಬೇರೆ ರಾಜ್ಯಗಳಲ್ಲಿ ಅತ್ಯಂತ ಶಾಂತಿಯುತ ಮತದಾನವನ್ನು ನಾವು ನೋಡ್ತಾ ಇದ್ರೆ ಆಂಧ್ರ ಪ್ರದೇಶದಲ್ಲಿ ಮಾತ್ರ ಮಾರಾಮಾರಿಯ ಒಂದು ಮತದಾನವನ್ನು ನಾವು ನೋಡ್ತಾ ಇದ್ವಿ. ಇದು ವೈಎಸ್ಆರ್ಸಿಪಿ ಅಭ್ಯರ್ಥಿ ಮತದಾನ ಕೇಂದ್ರಕ್ಕೆ ಬರುವಂತಹ ಸಂದರ್ಭದಲ್ಲಿ ಟಿಡಿಪಿ ಕಾರ್ಯಕರ್ತರು ಅಡ್ಡಗಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಮಾರಾಮಾರಿ ನಡೆದಿದೆ. ಹೊಡೆದಾಟ, ನೂಕಾಟ, ತಳ್ಳಾಟ ಎಲ್ಲವೂ ಕೂಡ ನಡೆದಿರುವಂತಹದ್ದು. ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಗುಂಟೂರಿನಲ್ಲಿ ನಾವು ನೋಡಿದ್ವಿ. ಗುಂಟೂರಿನಲ್ಲೂ ಕೂಡ ಶಾಲೆ ಒಳಗಡೆ ಹೊಡೆದಾಡ್ತಾ ಇರುವಂತಹ ದೃಶ್ಯವನ್ನು ನೋಡಿದ್ವಿ. ವಿಶಾಖಪಟ್ಟಣಂನಲ್ಲೂ ಕೂಡ ಪೊಲೀಸರು ಲಾಠಿ ಚಾರ್ಜ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಪಶ್ಚಿಮ ಗೋದಾವರಿಯಲ್ಲೂ ಕೂಡ ಬೂತ್ಗೆ ಬಂದಿರತಕ್ಕಂತಹ ಓರ್ವ ವೈಎಸ್ಆರ್ಸಿಪಿ ಅಭ್ಯರ್ಥಿ ಬೂತ್ ಕಡೆಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಟಿಡಿಪಿ ಕಾರ್ಯಕರ್ತರು ಅಡ್ಡಗಟ್ಟಿದ್ರು. ಅಲ್ಲಿ ಹೊಡೆದಾಟ ನಡೆದಿದೆ. ವೈಎಸ್ಆರ್ಸಿಪಿ ಮತ್ತು ಟಿಡಿಪಿ ನಡುವೆ ನಡೆದಿರುವಂತಹ ಹೊಡೆದಾಟವನ್ನು ಕೂಡ ನಾವು ಗಮನಿಸ್ಬೋದು. ಅಲ್ಲಿಗೆ ಒಟ್ಟಲ್ಲಿ ಇಲ್ಲಿರುವಂತಹ ಪ್ರಭುಗಳನ್ನು ಗೆಲ್ಲಿಸೋದಕ್ಕೆ ಬೇಕಾಗಿ ಪ್ರಜೆಗಳು ಹೊಡೆದಾಡ್ತಾ ಇರುವಂತಹ ಪ್ರಜಾಪ್ರಭುತ್ವ ಆಗೋಗ್ಬಿಟ್ಟಿದೆ. ಇಲ್ಲಿ ಈ ಪ್ರಭುಗಳನ್ನು ಗೆಲ್ಲಿಸೋದಕ್ಕೆ ಪ್ರಜೆಗಳು, ಸಾಮಾನ್ಯ ಪ್ರಜೆಗಳು ಹೊಡೆದಾಡ್ಕೊಳ್ಳುವಂಥದ್ದು, ಇವರ ನಡುವೆ ಮಾರಾಮಾರಿ ನಡೆಯುತ್ತೆ. ಮತ್ತೆ ಇದರಿಂದಾಗಿ ಆಗುವಂಥ ಅವರು ಗಾಯಗೀಡಾದಂಥ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಕಾಸು ಕೊಟ್ಟು ಹೋಗ್ತಾರೆ. ಬಿಟ್ಟರೆ ಅದಾದ ನಂತರ ಅವರ ಕಷ್ಟ ಸುಖವನ್ನು ವಿಚಾರಿಸ್ಕೊಳ್ಳುವಂಥದ್ದು ಅವರ ಮನೆ ಮಂದಿ ಆಗಿರ್ತಾರೆ. ಆದರೆ ರಾಜಕೀಯದ ವೈಷಮ್ಯ ಎಷ್ಟು ದೊಡ್ಡ ಮಟ್ಟದಲ್ಲಿ, ರಾಜಕೀಯ ಎಷ್ಟು ಜಿದ್ದಾಜಿದಿಂದ ಕೂಡಿದೆ ಅಂತೇಳಿ ವಯಸ್ಸಾಗಿರುವಂಥವರು ಕೂಡ ಅಲ್ಲಿ ಹೊಡೆದಾಟದಲ್ಲಿ ತೊಡಗಿರುವಂತಹ ದೃಶ್ಯವನ್ನು ನಾವು ಪಶ್ಚಿಮ ಗೋದಾವರಿಯಲ್ಲಿ ಗಮನಿಸ್ಬೋದು. ಅಂದರೆ ತಮ್ಮ ಎಲೆಕ್ಷನ್ನ ಗೆಲುವಿಗಾಗಿ ಸಾಮಾನ್ಯ ಜನರ ನಡುವೆ ಜಗಳ ಹಚ್ಚುವಂತಹದ್ದು ಕಾಮನ್ ಆಗಿ ಸಾಗ್ತಾ ಇರುವಂತಹ ಪಾಲಿಟಿಕ್ಸ್ ಆಗೋಗ್ಬಿಟ್ಟಿದೆ. ಇದರ ಪರಿಣಾಮವಾಗಿ ನೋಡಿ, ಆತ ಅಲ್ಲಿ ಕ್ಯಾಂಡಿಡೇಟ್ ಆಗಿರುವಂತಹ ವ್ಯಕ್ತಿ ಕೈ ಮುಕ್ಕೊಂಡು ತನ್ನ ಕಾರು ಹತ್ತಿ ವಾಪಸ್ ತೆರಳಿದರೆ ಕಾರ್ಯಕರ್ತರು ಮಾತ್ರ ಹೊಡೆದಾಟದಲ್ಲಿ ನಿರತರಾಗಿದ್ದಾರೆ. ಇದು ಪಶ್ಚಿಮ ಗೋದಾವರಿಯಲ್ಲಿ ಕಂಡುಬಂದಿರುವಂತಹ ದೃಶ್ಯ. ವೈಸಿಪಿ ಮತ್ತು ಟಿಡಿಪಿ ನಡುವೆ ಭಾರೀ ಹೊಡೆದಾಟ ಬೇರೆ ಬೇರೆ ಕಡೆಗಳಲ್ಲಿ ಸಾಗ್ತಾ ಇದೆ.
ನಾಗರಾಜ್ ಹೊಡೆದಾಟದ ಮೂಲಕವಾಗಿ ನಡೀತಾ ಇರುವಂತಹ ಈ ಒಂದು ಪಾಲಿಟಿಕ್ಸ್ ಅನ್ನು ಕೂಡ ನೋಡ್ತಾ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಸರಿ ಇಲ್ಲ. ಯಾಕೆಂದರೆ ನೋಡಿ, ಮತದಾನ ಮಾಡಬೇಕಾಗಿರೋ ಜನ ಇವತ್ತು ಕಿತ್ತಾಡ್ತಾ ಇದ್ದಾರೆ. ಇನ್ನೊಂದು ದುರಂತ ಏನಂತಂದರೆ, ಮುಂದಿನ ದಿನಗಳಲ್ಲಿ ಅಲಯನ್ಸ್ ಹೆಸರಲ್ಲೆಲ್ಲ